Welcome to SULABHA Academic English channel. I am Nagvinimi, Assistant Professor of English, the Department of Collegiate and Technical Education. English is easy. In today's class, I am going to explain the one-act play Refund by Fritz Carynthe-Unit-I, prescribed by the University of Mysore to the second year B.B.A CBCS course for semester 2020-21. Fritz Carynthe-'s period is 1887 to 1938. He is an important Hungarian poet, novelist and playwright. He is known for his humor and farce. ಅವರ ಹಂಗೇರಿಯನ್ ಕವಿ, ಕಾದಂಬರಿಕಾರ ಮತ್ತು ನಾಟಕಕಾರ. ಅವರು ತಮ್ಮ ಹಾಸ್ಯ ಮತ್ತು ಫಾರ್ಸ್ ಏನು ಹೇಳ್ತೀವಿ ವಿಡಂಬನೆಗೆ ಪ್ರಖ್ಯಾತವಾಗಿರ್ತಕ್ಕಂಥವ್ರು. ರಿಫಂಡ್ ಈಸ್ ಎ ಸಿಂಪಲ್ ಪ್ಲೇ, ಸರಳವಾದ ಒಂದು ನಾಟಕ, ವಿಚ್ ಸಟರೈಸಸ್ ದ ಮಾಡರ್ನ್ ಎಜುಕೇಷನಲ್ ಸಿಸ್ಟಮ್. ಈ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಅದು ವಿಡಂಬನೆ ಮಾಡ್ತಾ ಇದೆ. ದರ್ ಈಸ್ ಎ ಡಿವಿಯೇಷನ್ ಇನ್ ದ ಪ್ಲಾಟ್. ದರ್ ಇಸ್ ನೋ ಡಿವಿಯೇಷನ್ ಇನ್ ದ ಪ್ಲಾಟಲ್ಲಿ ಯಾವುದೇ ಥರದ ಡಿವಿಯೇಷನ್ ಇಲ್ಲ. ದ ಎಂಟರ್ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರಿನ್ಸಿಪಲ್ಸ್ ರೂಮ್. ಒನ್ ಆ್ಯಕ್ಟ್ ಪ್ಲೇ, ದ ಆ್ಯಕ್ಷನ್, ಇಡೀ ನಾಟಕದ ಒಂದು ನಟನೆ ಕತೆ ಪ್ರಿನ್ಸಿಪಲ್ ರೂಮಲ್ಲಿ ನಡೆಯುತ್ತೆ. ಇನ್ ದ ಯೂನಿಟ್ 1 ವಿ ಆರ್ ಇಂಟ್ರಡ್ಯೂಸ್ ಟು ವಾಸಕಾಫ್ ಆ್ಯಂಡ್ ದ ಪ್ರಿನ್ಸಿಪಲ್. ವಾಸಕಾಫ್ ಮತ್ತು ಪ್ರಿನ್ಸಿಪಲ್ ನಾವು ಎರಡು ಪಾತ್ರಗಳಿಗೆ ನಾವು ಪರಿಚಯ ಆಗ್ತೇವೆ ಯೂನಿಟ್ 1ನಲ್ಲಿ. ಆ್ಯಂಡ್ ವಾಸಕಾಫ್ ಈಸ್ ದ ಓಲ್ಡ್ ಸ್ಟೂಡೆಂಟ್ ಆಫ್ ದಟ್ ಸ್ಕೂಲ್, ಅಲಮ್ನಿ ಆಫ್ ದಟ್ ಸ್ಕೂಲ್. ಹಿ ಹ್ಯಾಸ್ ಲಾಸ್ಟ್ ಹಿಸ್ ಜಾಬ್ ವಿತ್ ದ ಸಜೆಷನ್ ಆಫ್ ಹಿಸ್ ಫ್ರೆಂಡ್. ಕೆಲಸ ಕಳ್ಕೊಂಡಿದ್ದಾನೆ. ಆತನ ಸ್ನೇಹಿತನ ಸಲಹೆ ಮೇರೆಗೆ ಹಿ ಹ್ಯಾಸ್ ಕಮ್ ಟು ಹಿಸ್ ಸ್ಕೂಲ್ ಡಿಮ್ಯಾಂಡಿಂಗ್ ಹಿಸ್ ಟ್ಯೂಷನ್ ಫೀ ಬ್ಯಾಕ್. ನನಗೆ ನನ್ನ ಟ್ಯೂಷನ್ ಫೀಸ್ ಕಟ್ಟಿದ್ನಲ್ಲಿ ಓದುವಾಗ ವಾಪಸ್ ಕೊಡಿ, ನನ್ನ ಕೆಲಸ ಹೋಯಿತು, ಕೆಲಸ ಸಿಕ್ಕಿಲ್ಲ ಅಂತ ಬಂದಿದ್ದಾನೆ. ದ ಹೆಡ್ ಮಾಸ್ಟರ್ ಈಸ್ ಸ್ಟಾರ್ಟಲ್ಡ್. ಆಶ್ಚರ್ಯ ಆಯಿತು ಹೆಡ್ ಮಾಸ್ಟರ್ಗೆ. ಅಟ್ ದಿಸ್ ಸ್ಟ್ರೇಂಜ್ ಡಿಮ್ಯಾಂಡ್ he tells him to wait and that he would be informed after the discussion with his colleagues. Vasakov obliges him. He tells him to wait and he would be informed after the discussion with his colleagues about this strange demand, and he will inform it later. Vasakov obliges to the principal. Refund, Fritz Carynthe, adapted by stage adaptation. Possible wild. Characters: Principal Vasakov, the mathematics master, the geography master, history master and a servant. ಇಲ್ಲಿ ಬರ್ತಕ್ಕಂಥ ಪಾತ್ರಗಳವರು. ಯೂನಿಟ್ 1, the principal is seated at his flat topped desk in his office in a high school. Enter a servant. The principal, ಸರ್ವೆಂಟ್ ಒಳಗಡೆ ಬರ್ತಾರೆ. ಪ್ರಿನ್ಸಿಪಲ್ ಬಗ್ಗೆ ಆಗ ಕೇಳ್ತಾರೆ, ವೆಲ್ ವಾಟ್ಸ್ ಇಟ್, ಏನು ಸಮಾಚಾರ, ಯಾಕೆ ಬಂದೆ? ದ ಸರ್ವೆಂಟ್, ಎ ಮ್ಯಾನ್ ಸರ್, ಎ ಫೆಲೋ ಸರ್, ಔಟ್ ಸೈಡ್, ಹಿ ವಾಂಟ್ಸ್ ಟು ಸೀ ಯು. ಯಾರೊಬ್ಬರು ಬಂದಿದ್ದಾರೆ ಸರ್, ನಿಮ್ಮನ್ನು ನೋಡ್ಬೇಕಂತ ಯಾರೊಬ್ಬರು ವ್ಯಕ್ತಿ. ಪ್ರಿನ್ಸಿಪಲ್, ಲೀನಿಂಗ್ ಬ್ಯಾಕ್ ಆ್ಯಂಡ್ ಸ್ಟ್ರೆಚಿಂಗ್, ಐ ರಿಸೀವ್ ಪ್ಯಾರೆಂಟ್ಸ್ ಓನ್ಲಿ ಡ್ಯೂರಿಂಗ್ ಆಫೀಸರ್ಸ್. ಹಿ ರಿಸೀವ್ಸ್ ಪ್ಯಾರೆಂಟ್ಸ್ ಓನ್ಲಿ. ಹಿ ಥಿಂಕ್ಸ್ ದಟ್ ದ ಫೆಲೋ ಈಸ್ ಎ ಪ್ಯಾರೆಂಟ್ and he tells him that only in the offices he visits the parents. The particular office hours are posted on the notice board. The visiting hours, particular visiting hours are posted, informed on the notice board. Tell him that. ಅದಕ್ಕೆ ಅವ್ರಿಗೆ ಹೇಳಿ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ ಭೇಟಿಯ ಸಮಯವನ್ನು, ಆ ಸಮಯದಲ್ಲಿ ಬರೋಕ್ಕೆ ಹೇಳು. ಎಸ್ ಸರ್, ಬಟ್ ಇಟ್ ಈಸಂಟ್ ಎ ಪ್ಯಾರೆಂಟ್ ಸರ್. ಸರ್ವೆಂಟ್ ಸೇಸ್, no sir, yes sir, we have displayed it on the notice board, but it's not a parent sir. A people, ಸ್ಕೂಲ್ಗೆ ಇನ್ಯಾರು ಬರ್ತಾರೆ? ಪೇರೆಂಟ್ಸ್ ಬರಬೇಕು, ಇಲ್ಲ ಪೀಪಲ್ ಸ್ಟೂಡೆಂಟ್ಸ್ ಬರಬೇಕು. ಎ ಪೀಪಲ್, ಐ ಡೋಂಟ್ ಥಿಂಕ್ ಸೊ ಸರ್. ನೋ ಸರ್, ಅವ್ರು ನೋಡೋ ಸ್ಟೂಡೆಂಟ್ ಥರನೂ ಇಲ್ಲ. ಹಿ ಹ್ಯಾಸ್ ಎ ಬ್ಯಾಡ್, ಗಡ್ಡ ಇದೆ ಸರ್ ಅವ್ರಿಗೆ. ಪ್ರಿನ್ಸಿಪಲ್, ಡಿಸ್ಕ್ವೈಟೆಡ್, ನಾಟ್ ಎ ಪ್ಯಾರೆಂಟ್, ನಾಟ್ ಎ ಪೀಪಲ್. Then what's he? He told me I should say you Vasakov. The principal much ಅವ್ರು ಹೇಳಿದ್ದಾರೆ ನಿಮಗೆ ವಾಸರ್ಕಫ್ ಬಂದಿದ್ದಾರೆ ಅಂತ ಹೇಳಿ.
Much disquieted, much worried. What does he look like? ಹೇಗೆ ಕಾಣಿಸ್ತಾರೆ? Does he look like a stupid or an intelligent? ಫುಲ್ ಸ್ಟುಪಿಡ್ ಥರ ಕಾಣ್ತಾರಾ ಅದು ಇಂಟೆಲಿಜೆಂಟ್ ಥರ ಕಾಣ್ತಾರಾ ನೋಡೋಕ್ಕೆ? ಸರ್ವೆಂಟ್ ಫೇರ್ಲಿ ಇಂಟೆಲಿಜೆಂಟ್. ತುಂಬ ಹಿ ಲುಕ್ಸ್ ಫೇರ್ಲಿ ಇಂಟೆಲಿಜೆಂಟ್ ಸರ್. ತುಂಬ ಇಂಟೆಲಿಜೆಂಟ್ ಥರ ಕಾಣ್ತಾರೆ ಸರ್. ಐ ವುಡ್ ಸೇ ಸೊ. ಪ್ರಿನ್ಸಿಪಲ್ reassured. Good. Then he is not a school inspector. Show him in. Principal ಹೇಳ್ತಾರೆ. If he doesn't look like an intelligent fellow, must be. If he looks like a stupid, he doesn't look like an intelligent fellow ಅಂದರೆ it means it connotates he is a stupid ಅಂತಾನೆ. He is happy. Then show him in. ಅವ್ರನ್ನ ಒಳಗಡೆ ಕರ್ಕೊಂಡು ಬಾ ಅಂತ. Servant, yes sir. An instant later, the door reopens to admit a bearded man, carelessly dressed, somewhat under 40. A bearded man, dressed carelessly, and who might be somewhat near 40, is let in. He is energetic, but decided. 40 ವರ್ಷದವರಂತೆ ಕಾಣುವ ಬಟ್ಟೆಗಳನ್ನು ತುಂಬ ಬೇಜವಾಬ್ದಾರಿಯಿಂದ ಧರಿಸಿರ್ತಕ್ಕಂಥ ಗಡ್ಡ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಒಳಗಡೆ ಕರ್ಕೊಂಬರ್ತಾನೆ. ಆತ ಹೀ ಈಸ್ ಡಿಸೈಡೆಡ್, ತುಂಬ ಡಿಸಿಸಿವ್ ಆಗಿ ಕಾಣ್ತಾ ಇದ್ದಾರೆ, ಬಟ್ ಎನರ್ಜೆಟಿಕ್, ತುಂಬ ಉತ್ಸಾಹಶೀಲರಾಗಿದ್ದಾರೆ. ವಾಸರ್ಕಾಫ್, ಹೌ ಡು ಯು ಡೂ? ಅದು ಒಂದು ವೇ ಆಫ್ ವಿಶಿಂಗ್. ನಾವು ನಮ್ಮಲ್ಲಿ ಹೇಗೆ ನಮಸ್ಕಾರ ಅಂತ ಹೇಳ್ತೀವಿ, ದಟ್ಸ್ ಒನ್ ಆಫ್ ದ ವೇ ಆಫ್ greeting others when they first meet. How do you do? He remains standing. Principal, what can I do for you? ಏನು ಮಾಡಬೇಕು? ನನ್ನಿಂದ ನಿಮ್ಗೇನಾಗಬೇಕು? Wasakaf, I am Wasakaf. He passes. Don't you remember me? ನನ್ನ ನೆನಪಿಲ್ವಾ? ನಾನು Wasakaf. Shaking his head, no. It's possible I have changed. Yes, it's possible you cannot remember me because I am changed. I have changed. What the hell? Your class records will show I have got a right to come here. What to do? Your class records have made me to come here. ನಾನು ಈ ಸ್ಕೂಲಲ್ಲೇ ಓದಿದ್ದು ಅನ್ನೋ ಕ್ಲಾಸ್ ರೆಕಾರ್ಡು ಚೆಕ್ ಮಾಡಿದೆ ಎಲ್ಲಿ ಓದಿದ್ದು ನಾನು ಸ್ಕೂಲು ಅಂತ. The class records have shown that I have studied in your school. And your class records have made me to come to your school. Principal, the class records? How so? Mr. Principal, if you please, I am Wasakaf. Doubtless. But what has that to do with it? You are Wasakaf, okay. But what has got to do with our school, our class records, school records? Wasakaf, you mean to say you don't even remember my name? ಈ ಸ್ಕೂಲಲ್ಲಿ ಓದಿದ್ದೀನಿ ರೀ, ನಾನು ಟ್ಯೂಷನ್ ಫೀಸ್ ಕಟ್ಟಿದ್ದೀನಿ. ಯು ಡೋಂಟ್ ಈವನ್ ರಿಮೆಂಬರ್ ಮೈ ನೇಮ್. ನನ್ನ ಹೆಸರು ಕೂಡ ನೆನ್ಪಿಟ್ಕೊಳ್ಳಲ್ವ ನೀವು? ವಾಟ್ ದ ಹೆಲ್? ಯು ಥಿಂಕ್ಸ್ ಇಟ್ ಓವರ್. ನೋ, ಐ ಇಮ್ಯಾಜಿನ್ ಯು ವುಡೆಂಟ್. ನೋ, ನೀವು ನೆನ್ಪಿಟ್ಕೊಳ್ಳಲ್ಲ. ಯು ಆರ್ ಪ್ರೊಬೇಬ್ಲಿ ಗ್ಲಾಡ್ ಟು ಫರ್ಗೆಟ್ ಮೀ. ಎಸ್, ಯು ಆರ್ ಹ್ಯಾಪಿ ಟು ಫರ್ಗೆಟ್ ಮೀ. ಯು ಹ್ಯಾವ್ ನೋ ಇಂಟೆನ್ಷನ್ ಟು ರಿಮೆಂಬರ್ ಮೀ. ವೆಲ್, ಮಿಸ್ಟರ್ ಪ್ರಿನ್ಸಿಪಲ್, ಐ ವಾಸ್ ಅ ಸ್ಟೂಡೆಂಟ್ ಇನ್ ದಿಸ್ ಸ್ಕೂಲ್ 18 years ago. ನಾನು ಈ ಶಾಲೆಯಲ್ಲಿ 18 ವರ್ಷದ ಹಿಂದೆ ಓದ್ತಾ ಇದ್ದೆ. ವಿತೌಟ್ ಎಂಥೂಸಿಯಾಸಮ್. ಹೋ, ವರ್ ಯು? ವೆಲ್, ವಾಟ್ ಡು ಯು ವಾಂಟ್ ನೌ? ಏನು ಬೇಕು ಈಗ? ಎ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್ ಬೇಕಾ? ಡೌಟ್ಫುಲ್ಲಿ ವಾಸಕಫ್ ಸೇಸ್, ಸಿನ್ಸ್ ಐ ಆಮ್ ಬ್ರಿಂಗಿಂಗ್ ಬ್ಯಾಕ್ ದ ಲೀವಿಂಗ್ ಸರ್ಟಿಫಿಕೇಟ್ ಯು ಗೇವ್ ಮೀ, ಐ ಸಪೋಸ್ ಐ ಕ್ಯಾನ್ ಗೆಟ್ ಅಲಾಂಗ್ ವಿತೌಟ್ ಅನದರ್ ಒನ್. ನೋ ಸರ್, ಸ್ಟಡಿಯಿಂಗ್ ಸರ್ಟಿಫಿಕೇಟ್ ಬೇಡ. ನಾನು ಐ ಆಮ್ ಬ್ರಿಂಗಿಂಗ್ ಬ್ಯಾಕ್ ದ ಲೀವಿಂಗ್ ಸರ್ಟಿಫಿಕೇಟ್. ನಿಮ್ಮ ಸ್ಕೂಲ್ ಬಿಟ್ಟಿದ್ದೀನಿ ಅನ್ನೋ ಲೀವಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ, ಅದನ್ನು ತೊಗೊಂಡು ಬಂದಿದ್ದೀನಿ ವಾಪಸ್ಸು. ಐ ಸಪೋಸ್ ಯು ಕ್ಯಾನ್ ಗೆಟ್ ಅಲಾಂಗ್ ವಿತೌಟ್ ಅನದರ್ ಒನ್. ನೋ, ದಟ್ ಈಸ್ ಇನ್ ವೈ ಐ ಕೇಮ್ ಹಿಯರ್. ನಾನು ಅದಕ್ಕಾಗಿ ಬಂದಿಲ್ಲ. ದ ಪ್ರಿನ್ಸಿಪಲ್, ವೆಲ್, Wasakaf, clearing his throat firmly, as a former pupil of this school, I want you to refund the tuition fees which were paid you for my education 18 years ago. I was a student of this school 18 years ago,
I have now come not for certificate but for the refund of my tuition fees that I had paid for my education 18 years ago. 18 ವರ್ಷಗಳ ಹಿಂದೆ ನಿಮ್ಮ ಸ್ಕೂಲಲ್ಲಿ ನಾನು ಕಟ್ಟಿರ್ತಕ್ಕಂಥ ಆ ಒಂದು ಟ್ಯೂಷನ್ ಫೀಸನ್ನು ನನಗೆ ಕೊಡಬೇಕು ನೀವು. ಇನ್ಕ್ರೆಡ್ಯುಲಸ್ಲಿ ನಂಬಲಿಕ್ಕೆ ಆಗ್ತಿಲ್ಲ ಪ್ರಿನ್ಸಿಪಾಲ್ಗೆ. ಯು ವಾಂಟ್ ಮೀ ಟು ರೀಫಂಡ್ ಯುವರ್ ಟ್ಯೂಷನ್ ಫೀಸ್? ಎಕ್ಸಾಕ್ಟ್ಲಿ. ದ ಟ್ಯೂಷನ್ ಫೀಸ್, ಇಫ್ ಐ ವರ್ ಎ ರಿಚ್ ಮ್ಯಾನ್, I would tell you to keep them. So far as I am concerned. What the hell? But I am not a rich man and I need the money. ಶ್ರೀಮಂತ ಆಗಿದ್ರೆ ನೀವೇ ಇಟ್ಕೊಳ್ಳಿ ಮೇಸ್ಟ್ರೆ ಅನ್ಬೋದಾಗಿತ್ತು. ನಾನು ರಿಚ್ ಮ್ಯಾನ್ ಅಲ್ವಲ್ಲ. ಐ ನೀಡ್ ಮನಿ. ವಾಟ್ ಟು ಡೂ? ಯು repay me. I am not sure I understand. What are you saying? Yes, I am not sure I understand. Damn it. I want my tuition fees back. Is that plain enough? Is it enough? Am I plain enough? ನಂಗೆ ಟ್ಯೂಷನ್ ಫೀಸ್ ಬೇಕಷ್ಟೇ. ನಾನು ಸರಳವಾಗಿ ಹೇಳಿದ್ದೀನಲ್ಲ. ವೈ ಡು ಯು ವಾಂಟ್ ಇಟ್ ಬ್ಯಾಕ್? ವೈ? ಯಾಕೆ ಬೇಕು? ಬಿಕಾಸ್ ಐ ಡಿಡ್ಂಟ್ ಗೆಟ್ ಮೈ ಮನಿ ಈಸ್ ವರ್ತ್. ದಟ್ ಈಸ್, ನನ್ನ ದುಡ್ಡು ಕಟ್ಟಿದ್ದಂಥ ಎಜುಕೇಷನ್ ನಂಗೆ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೆ. ದಟ್ಸ್ ವೈ ಮನಿ ಈಸ್ ವರ್ತ್. ದಟ್ ಐ ಹ್ಯಾವ್ ಗಾಟ್ ದ ಎಜುಕೇಷನ್ ದಟ್ ಐ ಗಾಟ್ ಹಿಯರ್ ಈಸ್ ನಾಟ್ ವರ್ತ್ ಮೈ ಮನಿ, ಈಸ್ ನಾಟ್ ವರ್ದಿ ಆಫ್ ಮೈ ಮನಿ. This certificate here says I got an education. ನಿಮ್ಮ ಸರ್ಟಿಫಿಕೇಟ್ ಹೇಳುತ್ತೆ, ಲಿವಿಂಗ್ ಸರ್ಟಿಫಿಕೇಟ್, ಐ ಹ್ಯಾವ್ ಗಾಟ್ ಎಜುಕೇಷನ್ ಅಂತ. ವೆಲ್, ಐ ಡೋಂಟ್ ಲರ್ನ್ ಎನಿಥಿಂಗ್. ಆದರೆ ಐ ಡಿಡ್ಂಟ್ ಲರ್ನ್ ಎನಿಥಿಂಗ್ ಹಿಯರ್. ಐ ವಾಂಟ್ ಮೈ ಮನಿ ಬ್ಯಾಕ್. ನಾನೇನು ಕಲ್ತಿಲ್ಲ, ನಿಮ್ಮ ಸರ್ಟಿಫಿಕೇಟ್ ಹೇಳುತ್ತಷ್ಟೇ ಕಲ್ತಿದ್ದೀನಿ ಅಂತ. ನಂಗೆ ನನ್ನ ದುಡ್ಡು ವಾಪಸ್ ಕೊಡಿ ಅಷ್ಟೆ. ಬಟ್ ಲುಕ್ ಹಿಯರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಲ್. ಐ ಹ್ಯಾವ್ ನೆವರ್ ಹರ್ಡ್ ಆಫ್ ಎನಿಥಿಂಗ್ ಲೈಕ್ ಇಟ್. ವಾಟ್ ಅನ್ ಅಬ್ಸರ್ಡ್ ಐಡಿಯಾ. ವಾಟ್ಸ್ ಅನ್ ನಾಟ್ ಆಕ್ವರ್ಡ್ ಐಡಿಯಾ. ನಥಿಂಗ್ ಐ ಹ್ಯಾವ್ ಇನ್ ಮೈ throughout my service I have never heard like this. Absurd, is it? It's a good idea. Does it look absurd? It's a good idea. It is such a good idea that I didn't get it out of my own head. ನನಗೆ ಬಂದಿದ್ದ ಐಡಿಯಾ ಅಲ್ಲ ಇದು. ಥ್ಯಾಂಕ್ಸ್ ಟು the education I got here. I thank the education I got here. And because of your education I got this idea. Not only me, which made nothing but an incompetent ass out of me. I should thank the education that I got here because it made me nothing but an incompetent, incompetent ass out of me. ಒಂದು ಕತ್ತೆ, ಕಿಲ್ಸಿಗೆ ಬಂದಿರೋ ಕತ್ತೆ, ಯೂಸ್ಲೆಸ್ ಕತ್ತೆ ಮಾಡಾಕಿದೆ ನಮ್ಮ ಎಜುಕೇಷನ್ನ. ಮೈ ಓಲ್ಡ್ ಕ್ಲಾಸ್ಮೇಟ್ ಲೀಡರರ್ ಗೇಮ್ ಮಿ ದ ಐಡಿಯಾ ನಾಟ್ ಹಾಫ್ ಅನ್ ಅವರ್ ಎಗೋ. ಅರ್ಧ ಗಂಟೆ ಹಿಂದೆ ನನ್ನ ಓಲ್ಡ್ ಕ್ಲಾಸ್ಮೇಟ್ ಲೀಡರ್ ಕೊಟ್ಟರು ಈ ಐಡಿಯಾನ. ಗೇವ್ ಇಟ್ ಟು ಯು? ಎಸ್, nodding. Like that, here I was walking along the street, fired from my last job. ನಾನು ನಡ್ಕೊಂಡು ಹೋಗ್ತಿದ್ನ ಬೀದಿಲಿ. I was so tense because I had lost my job and wondering how I could get hold of some cash. ಹೆಂಗೆ ಈಗ ದುಡ್ಡು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ದೆ. Because I was quite broke. I was a broken down person. ತುಂಬ ಅಪ್ಸೆಟ್ ಆಗಿದೆ. I met leaderer on my way. ದಾರಿಲಿ ಲೀಡರರ್ ಸಿಕ್ಕಿದ್ರು, ನಮ್ಮ ಫ್ರೆಂಡ್. ಐ ಸೆಡ್, ಹೌ ಗೋಸ್ ಇಟ್ ಲೀಡರರ್? ನಾನು ಗ್ರೇಟ್ ಮಾಡಿದೆ. ಹೌ ಆರ್ ಯು? ಫೈನ್. ಹಿ ಸೇಸ್, ಐ ಹ್ಯಾವ್ ಗಾಟ್ ಟು ಹರಿ ಟು ದ ಬ್ರೋಕರ್ಸ್ ಟು ಕಲೆಕ್ಟ್ ದ ಮನಿ. ಐ ಮೇಡ್ ಸ್ಪೆಕ್ಯುಲೇಟಿಂಗ್ ಇನ್ ಫಾರಿನ್ ಎಕ್ಸ್ಚೇಂಜ್. ಹಿ ಮೇಡ್ ಸ್ಪೆಕ್ಯುಲೇಟಿಂಗ್ ಇನ್ ಫಾರಿನ್ ಎಕ್ಸ್ಚೇಂಜ್. ಈಗ ನಂಗೆ ಟೈಮ್ ಇಲ್ಲ ಮಾತಾಡೋಕ್ಕೆ. ಐ ಆಮ್ ಗೋಯಿಂಗ್ ಟು ದ ಫಾರಿನ್ ಎಕ್ಸ್ಚೇಂಜ್ ಆಫೀಸ್ ಬಿಕಾಸ್ I should hurry to the broker to get my money, collect my money in the foreign exchange. I said, what is foreign exchange? What is foreign exchange? Foreign exchange ಅಂದರೆ ಏನು? ವಿದೇಶಿ ಹಣ ವಿನಿಮಯ ಕೇಂದ್ರ. He says, I haven't got the time to tell you now. But according to the paper, Hungarian money is down 70 points. ಈಗ ಅದೆಲ್ಲ ನಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಪೇಪರ್ ನ್ಯೂಸ್ ಬಂದಿದೆ, ಸ್ಟಾಕ್ ಮಾರ್ಕೆಟ್ ನ್ಯೂಸ್. ಹಂಗೇರಿಯನ್ ಮನಿ ಈಸ್ ಡೌನ್ 70 ಪಾಯಿಂಟ್ಸ್ ಹಂಗೇರಿಯನ್ ಮನಿ ಕುಸ್ತೋಗಿದೆ. ಅದರ ಮೌಲ್ಯ ಐ ಹ್ಯಾವ್ ಮೇಡ್ ಎ ಡಿಫರೆನ್ಸ್. ನನಗೆ ವ್ಯತ್ಯಾಸದ ಹಣ ಹೆಚ್ಚಾಗಿದೆ. ಡು ಯು ಅಂಡರ್ಸ್ಟ್ಯಾಂಡ್? ವೆಲ್, ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಅದು ತಗೊಳ್ಳೋ ಹೋಗ್ತಿದ್ದೀನಿ. ನನಗೇನು ಹೇಳಿ, ನನಗೆ ಅರ್ಥನೇ ಆಗಲಿಲ್ಲ. ಐ ಸೆಡ್, ಹೌ ಕ್ಯಾನ್ ಯು ಮೇಕ್ ಮನಿ ಇಫ್ ಮನಿ ಗೋಸ್ ಡೌನ್? ನಿಮ್ಗೆ ಅರ್ಥ ಆಗ್ತಿಲ್ಲ. ಮನಿ ಇಫ್ ಗೋಸ್ ಅಪ್ ಹಿ ಕ್ಯಾನ್ ಮೇಕ್ ಮನಿ. ಇಫ್ ಇಟ್ ಗೋಸ್ ಡೌನ್ ಹೌ ಕ್ಯಾನ್ ಯು ಮೇಕ್ ಮನಿ? ದುಡ್ಡು ಹೆಂಗೆ ಮಾಡೋಕ್ಕಾಗುತ್ತೆ? ಹಣದ ಬೆಲೆ ಕುಸಿದ್ರೆ, ಹಣದ ಬೆಲೆ ಹೆಚ್ಚಾದ್ರೆ ದುಡ್ಡು ಮಾಡ್ಬೋದಲ್ವಾ? ಆ್ಯಂಡ್ ಈ ಸೇಸ್, ವಸಕಾಫ್, ಇಫ್ ಯು ಡೋಂಟ್ ನೋ ದಟ್, ಯು ಡೋಂಟ್ ನೋ ಎ ಡ್ಯಾಮ್ ಥಿಂಗ್. ಯು ಡೋಂಟ್ ನೋ ಸಚ್ ಎ ಸಿಲ್ಲಿ ಥಿಂಗ್.
Go to the school and get your tuition fee back. ನಿಂಗೆ ಇಷ್ಟು ಗೊತ್ತಿಲ್ಲ ಒಂದು ಕಾಮನ್ ಥಿಂಗ್ ಅಂತಂದರೆ ಸ್ಕೂಲ್ಗೆ ಹೋಗಿ ನೀನು ಕಟ್ಟೋ ಟ್ಯೂಷನ್ ಫೀಸ್ ವಾಪಸ್ ತೊಗೊಂಡು. Then he hurried away and left me standing there, and I said to myself, ಹೊಟ್ಟೋಗ್ಬಿಟ್ಟ. ನಾನು ಅಲ್ಲೇ ಅವಾಗ ನನಗೆ ಅಂದ್ಕೊಂಡೆ, why shouldn't I do that? Yes, I have lost my job and I don't know this common, a simple thing like foreign exchange and this idea of getting money, making money, even though money goes down. Yes, he is right. Now that I have thought it over, yes, what he has said is right. So I came here as fast as I could. B, I shall be much obliged if you give back my tuition fees, because they amount to a lot of money. ದಯವಿಟ್ಟು ನನಗೆ ಟ್ಯೂಷನ್ ಫೀಸ್ ಕೊಟ್ಬಿಡಿ. ಯಾಕಂದರೆ ಇಟ್ಸ್ ಎ ಗುಡ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಐ ಡಿಡ್ಂಟ್ ಗೆಟ್ ಎನಿಥಿಂಗ್ ಫಾರ್ ದೆಮ್. I have paid the money, a good amount of money as tuition fees, but in return I got nothing. Therefore, please return my money. Principal is at a loss. Really? But now see here, we have never had a request like he was before. Leader told you. He is a good friend, leader ನನ್ನ good friend. He told me, and when I get my money back, I am going to buy him a present. ನನಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಲೀಡರ್. ನಂಗೆ ದುಡ್ಡು ನೀವು ಕೊಟ್ಟ ಮೇಲೆ ನಾನು ಅವ್ರಿಗೆ ಹೋಗಿ ಒಳ್ಳೆ ಪ್ರೆಸೆಂಟ್ ಕೊಡ್ತೀನಿ. ಯು ಆರ್ ರಿಯಲಿ ಸೀರಿಯಸ್? ಆರ್ ಯು ಸೀರಿಯಸ್? ಪ್ರಿನ್ಸಿಪಲ್ ಕೇಳ್ತಿದ್ದಾರೆ ಅವ್ರಿಗೆ. ಈ ಥರ ಕೇಸ್ ಬಂದೇ ಇಲ್ಲ, ನಿಜವಾಗ್ಲೂ ಕೇಳ್ತಿದ್ಯಾ? ಐ ವಾಸ್ ನೆವರ್ ಮೋರ್ ಸೀರಿಯಸ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ನಾನು ಇಷ್ಟು ಸೀರಿಯಸ್ ಆಗಿ ಯಾವತ್ತೂ ಇರಲಿಲ್ಲ. ಟ್ರೀಟ್ ಮೀ ರಾಂಗ್ ಹಿಯರ್ ಆ್ಯಂಡ್ ಐ ವಿಲ್ ಗೋ ಸ್ಟ್ರೈಟ್ ಟು ದ ಮಿನಿಸ್ಟರ್ ಆಫ್ ಎಜುಕೇಷನ್ ಆ್ಯಂಡ್ ಕಂಪ್ಲೇಂಟ್ ಅಬೌಟ್ ಯು. ನನಗೇನಾರು ಇಫ್ ಯು ಟ್ರೀಟ್ ಮೀ ರಾಂಗ್, ಇಫ್ ಯು go against me and deny me my money, to refund my money, I will straight away go to the Minister of Education and complain about you. ಶಿಕ್ಷಣ ಮಂತ್ರಿಗಳ ಬಳಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ದೂರು ಕೊಟ್ಬಿಡ್ತೀನಿ. ಯು ಟುಕ್ ಮೈ ಮನಿ. ನಾನು ದುಡ್ಡು ತೊಗೊಂಡಿದ್ದೀರಾ ಆ್ಯಂಡ್ ಯು ಟಾಟ್ ಮೀ ನಥಿಂಗ್. ಏನು ಕಲ್ತಿದ್ದೀರಾ ನೀವು ನನಗೆ? ಏನೂ ಕಲ್ತಿಲ್ಲ. ನೌ ಐ ಆಮ್ ನೋ ಗುಡ್ ಫಾರ್ ಎನಿಥಿಂಗ್. ನಾನು ಯಾವುದಕ್ಕೂ ಕೆಲ್ಸಕ್ಕೆ ಬರ್ದೇನಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಕಾಂಟ್ ಡೂ ದ ಥಿಂಗ್ಸ್ ಐ ಶುಡ್ ಹ್ಯಾವ್ ಲರ್ನ್ಡ್ ಇನ್ ಸ್ಕೂಲ್. ಸ್ಕೂಲಲ್ಲಿ ಕಲ್ತಿದ್ದೀನಿ, ಏನೇನೋ ಕಲ್ತಿದ್ದೀನಿ ನಾನು. ಅದನ್ನೆಲ್ಲ ನಾನು ಬಳಸ್ಕೊಂಡು ಕೆಲಸ ತಗೊಳಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಯು ಆರ್ ಮ್ಯಾಡ್. He breaks off and to continue in a more conciliatory tone. My dear sir, here was a cough. Please go away quietly. ದಯವಿಟ್ಟು ಪ್ಲೀಸ್ ಗೋ, ಗೆಟ್ ಔಟ್ ಆಫ್ ಹಿಯರ್ ಸೈಲೆಂಟ್ಲಿ. ಐ ವಿಲ್ ಥಿಂಕ್ ದ ಮ್ಯಾಟ್ರ್ ಓವರ್ ಆಫ್ಟರ್ ಯು ಹ್ಯಾವ್ ಗಾನ್. ದಯವಿಟ್ಟು ಸುಮ್ಮನೆ ಹೋಗಿ, ನಾನು ನೀವು ಹೋದ್ಮೇಲೆ ಯೋಚನೆ ಮಾಡ್ತೀನಿ ಈ ವಿಚಾರ. ವಾಸಕಫ್, ನೋ ಯು ಡೋಂಟ್ ಗೆಟ್ ಇಡ್ ಆಫ್ ಮೀ ಸೋ ಈಸಿ. ಅಷ್ಟು ಸುಲಭವಾಗಿ ನೀವು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಅದನ್ನು ತೊಲಗಿಸೋಕ್ಕಾಗಲ್ಲ. ಐ ವಿಲ್ ಗೋ ವೆನ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟಲ್ಡ್. ನಾನು ಯಾವಾಗ ಹೋಗ್ತೀನಿ, ನಂಗೆ ಸೆಟ್ಲ್ ಮಾಡಿ ಆಫ್ಟರ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟಲ್ಡ್ ಐ ವಿಲ್ ಗೋ. I was given instruction here in exchange for money so that I might be able to do something. ಇಲ್ಲಿ ನಾನು ದುಡ್ಡು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇಲ್ಲಿ ಏನು ಬಂದಿದ್ದು? I paid the fee and should get the education. But for the exchange of money I got nothing. So that I might be able to do something. ಏನು ಇಲ್ಲಿ ಕಲ್ತಿದ್ರಲ್ಲಿ ನಾನೇನಾದ್ರು ಮಾಡಬೇಕು, ಜೀವನದಲ್ಲಿ ಉದ್ಯೋಗನೋ ಏನಾದ್ರು ಮಾಡಬೇಕು ಅಂತ ದುಡ್ಡು ಕಟ್ಟಿ ಕಲಿಯಕ್ಕೆ ಬಂದಿದ್ದು. ಬಟ್ ಇನ್ ಎಕ್ಸ್ಚೇಂಜ್ ಐ ಪೇಡ್ ಮನಿ, ಬಟ್ ವಾಟ್ ಡಿಡ್ ಯು ಗಿವ್ ಮೀ ಇನ್ ಎಕ್ಸ್ಚೇಂಜ್? ನಥಿಂಗ್. ಬಟ್ ಐ ಕಾಂಟ್ ಡೂ ಎನಿಥಿಂಗ್ ಬಿಕಾಸ್ ಐ ವಾಸ್ ಟಾಟ್ ಸೋ ಬ್ಯಾಡ್ಲಿ. ವೈ? even though I had paid good amount of money, I was not taught well. I was taught very badly, and anybody can see I ought to have my money back. ಅದೆಲ್ಲ ಗೊತ್ತಿಲ್ಲ. Anybody can see that I haven't taught well. So I want my money back. In this way, in the first unit, we see the first meeting between Vasakaf and the principal. Principal Vasakaf has come there demanding his tuition fee. He had paid to the school as his money to refund his tuition fee. He had paid to the school 18 years ago because he had lost his job, and now he thought that he hadn't learnt anything that could bring him a job, or he could earn his living. Therefore he has come here to be repaid his money. The principal was puzzled at this strange demand, and he
told him to wait for a while outside because he wanted to have a discussion with his colleagues. I think you have understood the explanation of this first unit of this first one act play. If you have any doubt or query, post it in the